ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಮನದಲ್ಲಿ ಕಾಡೋ ಪ್ರತಿ ಪ್ರಶ್ನೆಗಳಿಗೂ ಉತ್ತರ ಹುಡುಕುತ್ತಾ ಹೋದ್ರೆ ಜೀವನದ ನೆಮ್ಮದಿ ಕಳೆದು ಹೋಗ್ತದೆ. ಆದ್ದರಿಂದ ಕೆಲವು ಪ್ರಶ್ನೆಗಳಾಗಿಯೇ ಉಳಿಸೋದು ಉತ್ತಮ. ಸಮಸ್ಯೆ ಸೃಷ್ಟಿಸೋ 1000 ಮಂದಿ ಬಂದರೂ ಭರವಸೆ ಅನ್ನೋ ಒಬ್ಬ ಗುರು ಜೊತೆ ಇದ್ರೆ ಸಾಕು. ಜೀವನದಲ್ಲಿ ಬೆಳೆಯುವ ಛಲ ಇದ್ರೆ ಆ ದೇವರೇ ಅವಕಾಶ ನೀಡ್ತಾನೆ. ಮುಂದೆ ಏನೇ ಬಂದರೂ ಅದನ್ನು ಎದುರಿಸುವ ಶಕ್ತಿ ಕೊಡ್ತಾನೆ. ನಡೆಯುವ ದಾರಿ ಧರ್ಮ ಸತ್ಯ ಒಳ್ಳೆದಾಗಿದ್ರೆ ಮಾತ್ರ ದೇವರು ಮುಂದೆ ಇದ್ದು ಸದಾ ನಮ್ಮನ್ನ ಕಾಪಾಡ್ತಾನೆ. ಹೇಳಿ ಬರುವುದು ಜೀವ, ಹೇಳಲಾರದೆ ಬರುವುದು ಸಾವು, ತಿಳಿದು ಬರುವುದು ಸ್ನೇಹ, ತಿಳಿಯಲಾರದೆ ಬರುವುದು ಪ್ರೀತಿ. ಜೀವನ ಇಷ್ಟೇ, ಇರೋ ತನಕ ಸಂತೋಷದಿಂದ ಇರಿ ಎಲ್ಲರ ಜೊತೆ. ಅವಶ್ಯಕತೆಗಾಗಿ ಹುಟ್ಟಿ ಬಂದ ಸಂಬಂಧಗಳು ಅರ್ಧಕ್ಕೆ ನಿಂತು ಹೋಗ್ತವೆ. ಹೃದಯದಿಂದ ಹುಟ್ಟಿ ಬಂದ ಸಂಬಂಧಗಳು ಹೃದಯದ ಬಡಿತ ನಿಲ್ಲೋವರೆಗೂ ಜೊತೆಯಾಗಿರ್ತವೆ. ಪರಿಹಾರ ಇಲ್ಲದ ಸಮಸ್ಯೆ ಇಲ್ಲ, ಆದ್ರೆ ತಕ್ಷಣಕ್ಕೆ ಸಿಗೋದಿಲ್ಲ ಅಷ್ಟೇ. ತಾಳ್ಮೆಯಿಂದ ಹುಡುಕಾಡ್ಬೇಕು. ಜೀವನ ತುಂಬಾ ಚಿಕ್ಕದು. ಪ್ರತಿಯೊಂದು ಕ್ಷಣವನ್ನ ಖುಷಿಯಿಂದ ಕಳೀರಿ. ಯಾಕಂದ್ರೆ ಕಳೆದು ಹೋದ ಸಮಯ ಮತ್ತೆ ತಿರುಗಿ ಬಾರದು. ಖುಷಿಯ ವಿಚಾರವಿರ್ಲಿ, ನೋವಿನ ವಿಚಾರವಿರ್ಲಿ, ಆಲಿಸಲು ಮನಸ್ಸಿದ್ದವರ ಬಳಿ ಮಾತ್ರ ಹಂಚಿಕೊಳ್ಳಿ. ಅತಿಯಾಗಿ ಮಾತನಾಡಿದ್ರೆ ವಿವಾದ, ಅನಾವಶ್ಯಕವಾಗಿ ಮಾತನಾಡಿದ್ರೆ ಅವಮಾನ, ಅವಶ್ಯಕತೆ ಇದ್ದಷ್ಟೇ ಮಾತನಾಡಿದ್ರೆ ಗೌರವ. ಒಂದು ದಿನ ಬದುಕೋ ಹೂ ಅಷ್ಟು ನಗುತ್ತಿರ್ಬೇಕಾದ್ರೆ 100 ಕಾಲ ಬದುಕೋ ನಾವು ಯಾಕೆ ನಗ್ತಾ ಇರಬಾರ್ದು ಅಲ್ವಾ? ನಿಮ್ಮನ್ನ ನೀವು ಹುಡುಕೋದು ಜೀವನವಲ್ಲ, ಜೀವನವೆಂದರೆ ನಿಮ್ಮನ್ನ ನೀವೇ ಸೃಷ್ಟಿಸಿಕೊಳ್ಳೋದು. ನಾವು ಬದುಕುತ್ತಿರುವ ಕ್ಷಣ ಮಾತ್ರ ನಮ್ಮದು ಅಷ್ಟೇ. ಮುಂದೆ ಬರುವ ಕ್ಷಣ ನಮ್ಮದೇ ಆಗಿರುತ್ತೆ ಅಂತ ಯಾವುದೇ ನಿರೀಕ್ಷೆ ಕೂಡ ಮಾಡಬಾರ್ದು. ಯಾಕಂದ್ರೆ ಯಾವ ಕ್ಷಣ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅರಮನೆ ಹಳೆಯದಾದ್ರೆ ಹಾಳಾದ್ರೆ ಅದು ಪಾಳು ಮನೆ ಎನಿಸಿಕೊಳ್ತದೆ. ಆದರೆ ದೇವಾಲಯ ಎಷ್ಟು ಹಳೆಯದಾದ್ರೂ ಹಾಳಾದ್ರೂ ಅದು ದೇವಾಲಯವೆಂದೇ ಗುರುತಿಸಿಕೊಳ್ತದೆ. ನಮ್ಮ ಬಾಳನ್ನು ಅರಮನೆಯನ್ನಾಗಿ ಮಾಡಿಕೊಳ್ಬಾರ್ದು, ದೇವಾಲಯವನ್ನಾಗಿ ಮಾಡಿಕೊಳ್ಬೇಕು. ಆಗ ಮಾತ್ರ ವ್ಯಕ್ತಿತ್ವ, ವ್ಯಕ್ತಿಯ ಹೆಸರು ಶಾಶ್ವತ. ಬದುಕು ಎನ್ನುವ ಪುಸ್ತಕವನ್ನು ಓದಲು ಬರೋದಿಲ್ಲ, ಬರೆಯಲು ಬರೋದಿಲ್ಲ. ಯಾಕಂದ್ರೆ ಆ ಪುಸ್ತಕ ದೇವರಿಂದ ನಿರ್ಮಾಣವಾಗಿರ್ತದೆ, ಮನುಷ್ಯರಿಂದಲ್ಲ. ಯಾರ ಬಗ್ಗೆ ಆಗಲಿ ತಪ್ಪು ತಿಳಿಯುವ ಮುನ್ನ ಒಮ್ಮೆ ಅವರ ಪರಿಸ್ಥಿತಿಯನ್ನ ಅರಿಯಲು ಪ್ರಯತ್ನಿಸಿ. ಜೀವನ ಬದಲಿಸಿಕೊಳ್ಳಲು ಎಲ್ಲರಿಗೂ ಸಮಯ ಸಿಗ್ತದೆ, ಆದರೆ ಸಮಯ ಬದಲಿಸಲು ಮತ್ತೊಮ್ಮೆ ಜೀವನ ಸಿಗೋದಿಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.